ಹಾಯ್ ನಮಸ್ಕಾರ ಶಿವಮೊಗ್ಗ. ಇದು ನ್ಯೂ ಇಂಡಿಯಾ ಕ್ರಾಫ್ಟ್ ಅಂತೇಳಿ ಒಂದು ಬಜಾರ್ ಇದೆ. ಅದೇ ಇದು ವಿನೋಬ್ ನಗರದಲ್ಲಿ ಲೊಕೇಟ್ ಆಗಿರೋ ಅಂಥದ್ದು. ಸೊ ಇದು ಬಂದ್ಬಿಟ್ಟು ಫ್ರೀಡಮ್ ಪಾರ್ಕಲ್ಲಿ ಲೊಕೇಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಹೊರಗಡೆ ಎಷ್ಟು ಕ್ರೌಡ್ ಇದೆ ಅಂತೇಳಿ, ಎಷ್ಟು ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಆಗಿದೆ. ಸ್ಯಾಟರ್ಡೆ ಸಂಡೇ ಅಂದ್ರೂ ಸಖತ್ ಕ್ರೌಡ್ ಇರುತ್ತೆ ಅಂತ ಆಬ್ವಿಯಸ್ಲಿ ಗೊತ್ತಿರೋದು ಎಲ್ರಿಗೂ. ಸೊ ಇದು ಬಂದ್ಬಿಟ್ಟು ಮತ್ಸ್ಯಕನ್ಯರು ಮತ್ತು ಲಾಟ್ ಆಫ್ ವೆರೈಟೀಸ್ ಮತ್ತು ಮಕ್ಕಳ ಗೇಮ್ಸ್, ಸೊ ಎಲ್ಲ ಥರದ್ದು ನಾವು ಅಲ್ಲಿ ಒಳಗಡೆ ನೋಡ್ಬೋದು ಮತ್ತು ಆಡ್ಬೋದು, ಮಕ್ಕಳಿಗೆ ಆಟ ಆಡಿಸ್ಬೋದು. ಇದು ಮತ್ಸ್ಯಕನ್ಯರು ಮತ್ತು ಇದು ಟೋಟಲ್ ಟಿಕೆಟ್ ಬಂದುಬಿಟ್ಟು 100 ರೂಪೀಸ್ ಚಾರ್ಜ್ ಆಗುತ್ತೆ. ಸೊ ಒಳಗಡೆ ಗೇಮ್ ಎಲ್ಲ ಆಡಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಏನಾದರೂ ತಿನ್ನಲಿಕ್ಕೆ ಗೇಮ್ಸ್ ಎಲ್ಲ ಆಡ್ತೀನಿ ಅಂದರೆ ಅದಕ್ಕೆ ಅಡಿಷ್ನಲಾಗಿ ನಾವು ಪೇ ಮಾಡ್ಕೋಬೇಕಾಗುತ್ತೆ. ಟೋಕನ್ ಟೈಪ್ ಕೊಡ್ತಾರೆ. ಸೊ ಮತ್ಸ್ಯಕನ್ಯರು ಅದು ನೋಡಲಿಕ್ಕೆ ಮತ್ತು ಒಳಗಡೆ ಎಂಟ್ರಿ ಫೀಸ್ ಬಂದುಬಿಟ್ಟು 100 ರೂಪೀಸ್ ಇರುತ್ತೆ. 100 ರೂಪೀಸಿಗೆ ರೀಸನಬಲ್ ಆಗಿದೆ ಅಂತೇಳಿ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಅಂತೂ ಇದು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದು ನಾವು ಫಸ್ಟಿಗೆ ಫಿಶ್ ನೋಡ್ಕೊಂತ ಬರ್ತಾ ಇದ್ದೀವಿ. ಎಂಟ್ರಿ ಆಗ್ತಿದೆ ಅಂತ ನಮಗೆ ಫಿಶ್ಶಿಂದು ಏನು ಹೇಳ್ತಾರೆ, ದೊಡ್ಡ ದೊಡ್ಡ ಗ್ಲಾಸಲ್ಲಿ ಫಿಟ್ ಮಾಡಿರ್ತಾರೆ. ಸೊ ಚಿಕ್ಕ ಚಿಕ್ಕ ಫಿಶ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ, ಹಬ್ಬ ಅಂತಲೇ ಹೇಳ್ಬೋದು. ಕಣ್ಣಿಗಂದ್ರೂ ಫುಲ್ಲು ರೋಮಾಂಚನ. ನಾನಂದ್ರೂ ನೋಡ್ತಾನೆ ಇದೆ ಫಿಶ್ಗಳನ್ನ. ನನ್ನ ಮಗ ಅಂದ್ರೂ ಅದು ಹಿಡಿಲಿಕ್ಕೆ ಎಲ್ಲ ಹೋಗ್ತಾ ಇದ್ದ. ಸೊ ಇದು ನೋಡಿ ಬಿಗ್ಗೆಸ್ಟ್ ಫಿಶ್ ಅಂತಲೇ ಹೇಳ್ಬೋದು. ಅದರಲ್ಲಿ ಎಷ್ಟು ಚೆನ್ನಾಗಿ ಸ್ಟೋರ್ ಮಾಡಿದ್ದಾರೆ ಅದರಲ್ಲೆಲ್ಲ. ಸೊ ನಾವು ಬ್ಯಾಂಗ್ಳೂರಲ್ಲಿ ಈ ಥರದ್ದೊಂದು ಮೈಸೂರಲ್ಲಿ ಹೋಗಿದ್ವಿ. ಮೈಸೂರು GRS ಹೋದಾಗ, GRS ಇಂದ ಸ್ವಲ್ಪ ಮುಂದೆ ಒಂದು ಪ್ಲೇಸಿಗೆ ಹೋಗಿದ್ವಿ, ಫಿಶ್ ಅಂತೇಳಿ. ಇದ್ರ ಬಗ್ಗೆನೇ ಅದರ ಹೆಸರು ನನಗೆ ಅಷ್ಟು ನೆನಪಿಲ್ಲ. ಸೊ ಅಲ್ಲಿ ಫಿಶ್ಗಳ ಹೆಸರು ಕೂಡ ಹಾಕಿರ್ತಾರೆ. ಸೊ ಇಲ್ಲಿ ಫಿಶ್ ಹೆಸರೇನು ಮೆನ್ಷನ್ ಮಾಡಿರಲಿಲ್ಲ, ಬಟ್ ಓಕೆ ಚೆನ್ನಾಗಿದೆ. ಸೊ ನಮ್ಮ ಶಿವಮೊಗ್ಗದಲ್ಲಿ ಈ ಥರದ್ದೊಂದು ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೊಂದು ಹೆಮ್ಮೆ ಅಂತ ಹೇಳೋದು. ಅದಕ್ಕೆ ಹೇಳಿದೆ ನಮ್ಮ ಶಿವಮೊಗ್ಗ ನಮ್ಮ ಹೆಮ್ಮೆ ಅಂತೇಳಿ, ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಅಷ್ಟು ಇಲ್ದಲ್ಲಿ ಹೇಳ್ತಾರಾ. ಸೊ ನೋಡ್ತಾ ಇರ್ಬೋದು ಫಿಶ್ಶು. ಅಂತೂ ಇದು ನಾವು ಮತ್ಸ್ಯಕನ್ಯರ ಒಂದು ಪ್ಲೇಸಿಗೆ ಬಂದ್ವಿ. ಸೊ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ಅವ್ರಿಗೊಂದು ಹ್ಯಾಟ್ಸ್ ಆಫ್ ಮಾಡಬೇಕು. ಆ್ಯಕ್ಚುಲಿ ಪಾಪ ಆಫ್ಟರ್ ಒಂದು 3-4-5 o'clock ಸ್ಟಾರ್ಟ್ ಅನಿಸುತ್ತೆ. ಅವಾಗಿಂದ ರಾತ್ರಿ 10-10:30ವರೆಗೂ ನೀರಲ್ಲೇ ಇರ್ತಾರೆ. ಪಾಪ ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೊಬೇಕಲ್ವ. ಸೊ ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಮೂಲಕ. ಎಲ್ರಿಗೂ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಮತ್ತು 100 ರೂಪೀಸಿಗೆ ಏನೂ ಮೋಸ ಇಲ್ಲ. ಪಾಪ ಅವ್ರು ಅಷ್ಟು ಕಷ್ಟಪಟ್ಟು ಮಾಡ್ತಿದ್ದಾರೆ, ನೋಡ್ತಾ ಇರ್ಬೋದು. ಸೊ ನಮ್ಮ ಮಕ್ಕಳಂತೂ ತುಂಬಾ ಇಷ್ಟಪಟ್ಟರು. ಅಮ್ಮ ಫಿಶ್ ಅಮ್ಮ ಅಂತ ಹೇಳ್ತಾಯಿದ್ರು. ಸೊ ಸಖತ್ ಖುಷಿ ಪಡಿಸಿದ್ರು. ಸೊ ಫೈನಲಿ ನಾವು ಅದನ್ನು ಮುಗಿಸ್ಕೊಂಬಿಟ್ಟು ಆಚೆ ಬಂದ್ಬಿಟ್ಟು ಫುಲ್ ಶಾಪಿಂಗು. ಫಸ್ಟಿಗೆ ಎಂಟ್ರಿ ಇದು ಫಿಶ್ ಮತ್ಸ್ಯಕನ್ಯರು ಮುಗಿಸ್ಕೊಂಡು ಬಂತಿದ್ದಾಗಲೇ ಈ ಥರ ಫುಲ್ ಶಾಪಿಂಗ್ ಬಜಾರ್ ಟೈಪ್ ಬರುತ್ತೆ. ಅದಾದಮೇಲೆ ಮಕ್ಕಳಿಗೆ ಗೇಮ್ಸು, ಆಮೇಲೆ ದೊಡ್ಡವರು ಕೂಡ ಆಡ್ಬೋದು. ಡ್ರ್ಯಾಗನ್ ಆ ಥರದ್ದೆಲ್ಲ ಇದೆ. ಯುನೀಕ್ ಗೇಮ್ಸ್ಗಳೆಲ್ಲ ಇದ್ದಾವೆ. ನೋಡ್ತಾ ಇರ್ಬೋದು, ಆ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಎಲ್ರಿಗೂ ನೋಡಬೇಕು ಅನಿಸಿದ್ರೆ ವಿಸಿಟ್ ಮಾಡಿ ಅಲ್ಲಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಇದು ನೋಡ್ತಾ ಇರ್ಬೋದು, ನನ್ನ ಮಗ ಬಂದ್ಬಿಟ್ಟು ಫ್ಲೈಟ್ ಚಿಕ್ಕದು ಆಟ ಆಡಿಸ್ತಾರಲ್ಲ, ಅದು ಆಟ ಆಡ್ತೀನಿ ಮಮ್ಮಿ ಅಂತಂದ. ಸೊ ಅವನಿಗೂ ಕೂಡ ಆಟ ಆಡಿಸಿದ್ವಿ. ಸೊ ಫೈನಲಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಏನೇನು ಬೇಕೋ ತಿನ್ನಿಸ್ಬೇಕು, ತಿನ್ನೋದೆಲ್ಲ ತಿಂದ್ಬಿಟ್ಟು ಆಮೇಲೆ ಈ ಥರದ್ದು ಬಬಲ್ಸ್ ಥರ ಮಾಡೋದು ಅದನ್ನೆಲ್ಲ ಆಟ ಆಡಿದ್ರು. ಸುಮಾರು ಗೇಮ್ಸ್ಗಳೆಲ್ಲ ಆಡಿದ್ರು. ಎಲ್ಲ ಆಡಿಸ್ಕೊಂಡು ಫೈನಲಿ ನಾವು ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಆಚೆ ಹೋದ್ವಿ. ಸೊ ನೀವು ಕೂಡ ವಿಸಿಟ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಲಾಗದಲ್ಲಿ